ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ. ಆತ್ಮೀಯರೇ, ಬೆಲೆಗೆ ಏರಿಕೆ ಗೊತ್ತಾಗಿ ಜನಾಕ್ರೋಶ ಅಂತೇಳಿ ಜೋರ್ದಾರಾಗಿ 4 ಭಾಗಗಳು ಮಾಡಿ ಒಂದು ಈ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಬೇಕಂತ BJPಗರು ಇನ್ನೂ ರಣಗಾಳಿ ಊದಿದರು. ಆದರೆ ಅವರ ನಾಯಕ ನಮ್ಮ ಮೋದಿಯವರು ಮನೆಯ ಬಳಕೆ LPG 50 ರೂಪಾಯಿ ಏರಿಸಿಬಿಟ್ರು. ಇವರು 1-2 ಏರಿಸಿದ್ರು ಹಾಲಿನ ರೇಟ್. ಅದು ಒಮ್ಮೆಗೆ 50. ಮತ್ತು ದಿನ ಬಳಕೆಗೆ LPG ಮೇಲೆ ಎಲ್ಲ ಬದುಕು ನಡೆದದು. ಇವತ್ತು ಹೆಚ್ಚು ಕಡಿಮೆ ಶಹರಗಳಲ್ಲಿರ್ಬೋದು, ಸ್ವಲ್ಪ ಅರ್ಬನೈಸ್ ಏರಿಯಾದಲ್ಲಿರ್ಬೋದು, ಅಥವಾ ಕೆಳಗಿನ ಹಂತದಲ್ಲಿರ್ಬೋದು, ಎಲ್ಲ ಕಡೆಯೂ ಇವತ್ತು ಈ LPGಗಳ ಮೇಲೆ ಆಶ್ರಿತರಾಗ್ತಾ ಇದ್ದಾರೆ. ಮನೆ ಬಳಕೆವು ಇದರಲ್ಲೇ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ 2 ರೂಪಾಯಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆಗೆ CNG ದರ 1 ರೂಪಾಯಿ ಏರಿಕೆ. ಏನಿದರ ಅರ್ಥ? ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲೇ ಆ ಬ್ಯಾರಲ್ಗಳ ಬೆಲೆ, ಕಚ್ಚಾ ತೆರಿಗೆಗಳ ಬೆಲೆ ಇಳಿಕೆ ಇದ್ದಾಗ ಸಹಿತ ಈ ರೀತಿ ಏರಿಸೋದು ಏನು ಗರಜಿತ್ತು, ಅದು ಏನು ಅವಶ್ಯಕತೆ ಇತ್ತು ಅಂತ ಅದಕ್ಕೆ ಅನೇಕ ಕಾರಣಗಳು ಹೇಳ್ತಾ ಇದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈ ದರ ಏರಿಸಿದ್ದಕ್ಕಾಗಿ ಇಲ್ಲ, ಕಂಪ್ನಿಗಳು ಲಾಸ್ ಆಗ್ತಾಯಿದ್ವು ಅಂತೇಳಿ. ಕಂಪ್ನಿಗಳು ಲಾಸ್ ಆಗ್ತಾಯಿದ್ದವು, ಅದಕ್ಕೇನದ ಅನಿವಾರ್ಯ ಬಂದು ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕಂಪ್ನಿಗಳು ಲಾಸ್ ಆಗ್ತಾಯಿದ್ದಾವ ಅನ್ನುವಂಥ ಮಾತೇನೋ ಒಪ್ಪೂ ಇಲ್ಲ ಅಂತಲ್ಲ. ಆದರೆ ಜನ ಕೊಳ್ಳೋ ಶಕ್ತಿ ಇಲ್ಲಲ್ಲ. ಇದರ ಬಗ್ಗೆ ಬದ್ದಲ್ಲಿ ಏನು ಮಾಡ್ತಾಯಿದ್ದೀರಿ? ಹೌದು, 2 ಹೆಚ್ಚು ಮಾಡಿದಿರಿ ಅಥವಾ ಒಂದು 50 ರೂಪಾಯಿ ಹೆಚ್ಚು ಮಾಡಿದಿರಿ, ಅವ್ರಿಗೆ ಅನುಕೂಲ ಮಾಡಿದಿರಿ, ಕಂಪ್ನಿ ಉಳಿಸೋ ಪ್ರಯತ್ನ ಮಾಡಿದಿರಿ, ಭಾಳ ಸಂತೋಷ. ಆದರೆ ಜನ ಸಾಯ್ತಾ ಇದ್ದಾರಲ್ರಿ, ಕೊಳ್ಳೋ ಶಕ್ತಿನೂ ಇಲ್ಲ ಅವರಲ್ಲೇ, ಹೆಚ್ಚಾಗ್ತದೆ. ಇಂಥ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ BJPಗರು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋದನ್ನು ಸಹಜವಾಗಿ ಈ ನಮ್ಮ ಸಿದ್ದರಾಮಯ್ಯನವರು ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಯಿಂದಾಗಿ, ಅರ್ಥ ನೀತಿಯಿಂದಾಗಿ ಇದೆಲ್ಲ ಆಗಲಿಕ್ಕೆ ಅಂತೇಳಿ ಅವ್ರಿಗೊಂದು ಅವಕಾಶ ಸಿಕ್ತು ಮಾತಾಡಲಿಕ್ಕೆ. ಅವರು ಒಂದಿಷ್ಟು ಮಾತಾಡಿದರು. ಅಂದರೆ ಇದರರ್ಥ ಏನಪ್ಪ ಅಂತಂದ್ರೆ, ಇಬ್ಬರು ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಇಬ್ಬರು ದರ ಏರಿಸುವಂಥವ್ರನ್ನ ಇವರಲ್ಲೇ ಇಲ್ಲಪ್ಪ ಜನರಿಗೆ ಅನುಕೂಲ ಆಗಬೇಕು, ಜನ ಬದುಕಬೇಕು ಅನ್ನೋಂಥ ಮನೋವೃತ್ತಿ ಅದನ್ನು ಇಲ್ಲೋ ಅಂತ ಅನ್ನೋದು ನಿಮಗೆ ನಮಗೆ ಬಿಟ್ಟು ವಿಷಯ. ಆದರೆ ಇವೆಲ್ಲ ನೋಡಿದಾಗ ಇವರು ದರ ಏರಿಸಿದಾಗ, ಹಾಲಿನ ದರ ಇರ್ಬೋದು, ವಿದ್ಯುತ್ ದರ ಇರ್ಬೋದು, ಮತ್ತೊಂದು ಇರ್ಬೋದು, ಇದು ಏರಿಸಿದಾಗ ನಮ್ಮ BJPಗವರು ಜೋರ್ದಾರಾಗಿ ಸ್ಟ್ರೈಕ್ ಮಾಡಿದ್ರು. ಮತ್ತು ಈಗ ಮೋದಿಯವ್ರು ಏರಿಸಿದಾರಲ್ಲ, ಇದಕ್ಕೇನು ಮಾಡ್ತಾರೆ ಅನ್ನೋದು ಇವತ್ತು ಸಿದ್ದರಾಮಯ್ಯರ ಪ್ರಶ್ನೆ. ಮತ್ತು ಅವರು ಅನ್ನೋದ್ರಾಗ ಸತ್ಯದಲ್ಲ. ಮತ್ತು ಇವ್ರೇನು ಮಾಡ್ತಾಯಿದ್ದಾರೆ? ಮತ್ತು ವಿರೋಧ ಎರಡೂ ಮಾಡ್ರಿ. ಹೌದು ಅಂದಾಗ ಅದಕ್ಕೆ ಬೆಲೆ ಬರ್ತದೆ. ನೀವು ರಾಜ್ಯ ಸರ್ಕಾರ ಟೀಕಾ ಮಾಡೋದು, ಕೇಂದ್ರ ಸರ್ಕಾರ ಮೌನ ಆಗೋದು, ಏನಿದ್ರ ಅರ್ಥ? ಭೇಟಿ ನೋಡಿದ್ದು ನಿಮ್ಮಲ್ಲೇ. ಯಾಕಂದರೆ ಯಾವಾಗಲೂ ಒಂದು ಹೋರಾಟ ಹೇಗಿರ್ಬೇಕಪ್ಪ ಅಂದ್ರೆ ಸಮಾನ ನೆಲಗಟ್ಟಿನ ಇರಬೇಕು. ಸಮಾನ ನೆಲಗಟ್ಟಿನಲ್ಲಿ ಒಂದು ಇಶ್ಯೂದ ಮೇಲೆ ಪರ್ಫೆಕ್ಟ್ನೆಸ್ ಇರಬೇಕು ಅಂತ. ಈಗ ನೀವು ಬೆಲೆ ವಿರುದ್ಧ, ಏರಿಸೋ ವಿರುದ್ಧ ಮಾತಾಡಲಿಕ್ಕಿದ್ದೀರಿ, ಸ್ಟ್ರೈಕ್ ಮಾಡ್ತಾಯಿದ್ದೀರಿ, ಜನಾಕ್ರೋಶ ವ್ಯಕ್ತ ಮಾಡಿಸ್ತಾ ಇದ್ದೀರಿ. ಆ ಜನಾಕ್ರೋಶವನ್ನು ಕೇಂದ್ರದ ಮೇಲೂ ಮಾಡಿರೋದನ್ನು ಅಂದಾಗ ನೀವು ಮಾತಾಡೋ ಮಾತಿಗೆ ಬೆಲೆ ಬರ್ತದೆ, ಇಲ್ಲ ಬೆಲೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳುವಂಥ ಯೋಜನೆ. ಮತ್ತು ಈ ಸಲ ಉಜ್ವಲ ಯೋಜನೆ ಫಲಾನುಭವಿಗಳಿಗೂ ಸಹಿತ ಪೆಟ್ಟು ಬಿಡೋ ಸಾಧ್ಯತೆಗಳಿದ್ದಾವಂತ. ಪೆಟ್ಟು ಬಿಡೋದೇನು ಬಿದ್ದು ಹೋಗಿಬಿಡ್ತಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಈಗಿದ್ದಂಥ ಬೆಲೆ ಏನಾಗಿಬಿಡುತ್ತಪ್ಪ ಅಂದ್ರೆ 14.2 kg ತೂಕದ ಈ ಒಂದು ಮನೆ ಬಳಕೆ ಏನದಪ್ಪ ಅಂತಂದ್ರೆ ಸಿಲಿಂಡರ್ ಇದ್ದು ಈಗ 853 ರೂಪಾಯಿಗೆ ಏರಿತು. ಯಾವುದ್ರಿದು? ಈ ಸಿಲಿಂಡರ್ ಬೆಲೆ. ಅದೇ ಕಾಲಕ್ಕೆ ಈ 553 ರೂಪಾಯಿಗೆ ಇಲ್ಲೇ ನಾವು ಏನು ತೊಗೊಳ್ತಾರಲ್ಲ, ಇವರು ನಮ್ಮ ಉಜ್ವಲದಾಗ ಬಡ ಹೆಣ್ಮಕ್ಳು ಅವ್ರು 503 ಇದ್ದಿದ್ದು 553 ಕೇಳ್ತಿ. ಅಂದ್ರೆ ಈ ಪ್ರಮಾಣದ ಹೆಚ್ಚು ಮಾಡಿದಾಗ ದಿನ ಬಳಕೆ ಆಗುವಂಥ ವಸ್ತುಗಳು ತುಟ್ಟಿಯಾದಾಗ ಏನಾಗ್ತದಪ್ಪ, ಬೆಲೆಗೆ ಹೆಚ್ಚಾಗ್ತದೆ ಅಂಥೇಳಿ ಇವತ್ತು ಇವರು ನಮ್ಮ ಕಾಂಗ್ರೆಸ್ ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ಅಂದರೆ ಹಲವು ಸಲ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಇಬ್ಬರು ಅವರವರು ಇವರು ಅಂತ. ಒಂದೇ ನಾಣ್ಯದ 2 ಮುಖಗಳು. BJP ಮತ್ತು ಕಾಂಗ್ರೆಸ್ ಅಂದ್ರೆ ಒಂದೇ ನಾಣ್ಯದ 2 ಮುಖ. ಈಗ ಅಧಿಕಾರದಾಗಿದ್ದಾಗ ಈ ಕಾಂಗ್ರೆಸ್ಸಿಗೆ ವಿರೋಧ ಮಾಡ್ತಾರೆ, ವಿರೋಧ ಮಾಡಲಿ, ಅದು ಅಧಿಕಾರಕ್ಕೆ ಬಂದಾಗ ಅದು ಕಾರ್ಯರೂಪಕ್ಕೆ ತರಬೇಕಲ್ಲ. ಇಲ್ಲ, BJPಗರು ಅಷ್ಟೇ ಅಧಿಕಾರದಾಗ ನೋಡಿ ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಮತ್ತು ಕೇಂದ್ರದವರು ಈ ರೀತಿಯಾಗಿ ಏರಿಸಿದಾಗ ಅದು ವಿರೋಧ ಯಾಕೆ ಮಾಡಲಿಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ವಿರೋಧ ಮಾಡೋದು ಎರಡೂ ಮಾಡ್ರಿ, ಕೇಂದ್ರ ಮತ್ತು ರಾಜ್ಯದ್ದು ಅನ್ನೋದನ್ನು. ಅದಕ್ಕೆ ಇದು BJP ಕಪಾಳ ಮೋಕ್ಷ ಆಗ್ಯದ, ಕಪಾಳ ಹೊಡೆದಂಗೆ ಆಗ್ಯದ ಅಂತೇಳಿ ಸಿದ್ದರಾಮಯ್ಯರು ವ್ಯಂಗ್ಯ ಮಾಡಿದ್ದಾರೆ. ಅದಕ್ಕೆ
ಅವ್ರು ಹೆಂಗೆ ಮಾಡೋದ್ರಲ್ಲಿ ಅರ್ಥ ಅದ. ಹೌದು, ಇಷ್ಟು ನೀವು ಏರಿಸಿದ್ರಿ, ನಾವು ಕಡಿಮೆ ಏರಿಸಿದ್ವಿ, ಅದು ದೊಡ್ಡದಾಗಿ ನೀವು ಜನರ ಆಕ್ರೋಶ ಹೆಚ್ಚಾಗಿರುತ್ತೆ, ಜನಾಕ್ರೋಶ ಆಂದೋಲನ ಮಾಡಿದ್ರಿ, ಮತ್ತು ನಾವೀಗ ಎಂಥ ಆಕ್ರೋಶನ ವ್ಯಕ್ತಪಡಿಸೋದು ನಿಮಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ರಾಜಕೀಯ ಪಕ್ಷಗಳು ಅವರು ಒಬ್ಬರನ್ನೊಬ್ಬರು ಟೀಕಾ ಮಾಡಿ ಮತ್ತು ರಾತ್ರಿ ಒಂದಾಗಿರೋರು. ಯಾಕಂದರೆ ಅವ್ರನ್ನ ಬಿಟ್ಟು ಇವರು ಬರುವಂಗಿಲ್ಲ, ಇವ್ರನ್ನ ಬಿಟ್ಟು ಅವ್ರು ಬರುವಂಗಿಲ್ಲ, ಮತ್ತು ಮೂರನೇ ಬರಬಾರ್ದು ಅಂತಿಲ್ಲ. ಮೂರನೇ ಒಂದು ಶಕ್ತಿ ಆಗ್ತದೆ, ನಾವು ಹಾಳಾಗಿ ಹೋಗ್ತೀವಪ್ಪ, ಮನೆಗೆ ಹೋಗ್ತೀವಿ ಅನ್ನೋ ಕಾರಣಕ್ಕಾಗಿ ಅವರವರಲ್ಲಿ ಅವರವ ವಿರೋಧ ಪಕ್ಷ, ಅವರ ಆಡಳಿತಾರೂಢ ಪಕ್ಷ ತಮ್ಮ ಬೇಕಾಗುವಂಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ. ಈ ನೆಲೆಯಲ್ಲಿ ಈ ಅಬಕಾರಿ ನಮ್ಮ ಏನು ಬೆಲೆಗಳನ್ನು ಏರಿಸಿದ್ದಾರೆ, ಸುಂಕವನ್ನು ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ, ಇದು ತುರ್ತು ಏನಪ್ಪ ಅಂತಂದ್ರೆ ಇವತ್ತೆಲ್ಲರೂ ಗಾಬರಿಗೊಳ್ಳುವಂಥದ್ದಾಗಿದೆ. ಯಾಕಂತಂದ್ರೆ ಮೊದಲ ಮೇಲೆ ಹೇಳ್ತಾ ಇದ್ದೀವಿ, ಕೊಳ್ಳೋ ಶಕ್ತಿ ಇಲ್ಲಪ್ಪ ನಮ್ಮ ಜನಕ್ಕೆ, ಕೊಳ್ಳೋ ಶಕ್ತಿ ಇಲ್ಲ, ಉದ್ಯೋಗಗಳಿಲ್ಲ, ಬೆಲೆ ಏರಿಕೆಯಿಂದ ತತ್ತರಾಗಿ ಹೋಗ್ಯದ. ಈಗ ಇನ್ನೂ ಮತ್ತೆ ತತ್ತರ ಮಾಡೋದು, ಅವರ ಬದುಕನ್ನು ಇನ್ನಷ್ಟು ತೊಂದರೆಗೀಡು ಮಾಡೋದು, ಎಲ್ಲಿಯ ಹಾದಿಪ ಇದು ಅಂತ. ಇದ್ಯಾವ ಕಾಲದ ಶಿಲಾಶಾಸನ ಅಂತ ಈ ರೀತಿಯಾಗಿ ಶಿಕ್ಷೆ ಕೊಡುವಂಥ ಒಂದು ಕಾನೂನು ತರುವಂಥದ್ದು ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೊಮ್ಮೆ ಬೆಲೆ ಏರಿಕೆ ಕುರಿತಾಗಿ ಅದರಲ್ಲೂ ಡೀಸೆಲ್ ಆಗಿರ್ಬೋದು, ಜೊತೆಗೆ ಪೆಟ್ರೋಲಿಯಂ ವಸ್ತುಗಳಾಗಿರ್ಬೋದು, ಇವೆಲ್ಲವೂ ಏರಿಸೋದ್ರಿಂದ ನಿಶ್ಚಿತವಾಗಿಯೂ ಬಡವನ ಹೊಟ್ಟೆಯನ್ನು ಬಡದಂಗೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಇವರ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅಂದರೆ, ಇನ್ನು ಮುಂದೆ ಆದರೂ ಒಂದು ಯೋಗ್ಯ ಒಬ್ಬ ವ್ಯಕ್ತಿನ ತೊಗೊಂಡ್ಬಂದು ನೀವು ಒಂದು ರಾಜನೀತಿಯನ್ನು ಮಾಡಿರಿ, ರಾಜನೀತಿ ಮಾಡೋದು ಅರ್ಥನೀತಿಯನ್ನು ಉಪಯೋಗ ಮಾಡಿಕೊಡ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ಗಳು, ಈ ಬೆಲೆ ಏರಿಕೆಗಳು ಇವತ್ತು ಪ್ರತಿಯೊಬ್ಬರನ್ನು ಭಾಳ ಸಂಕಷ್ಟಕ್ಕೆ ದೂಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ಸಂಕಷ್ಟಗಳಿಂದ ಈ ಬಡವ ಬದುಕಿ ಹೆಂಗೆ ಉಳಿತಾನ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ ಆಗುವುದು. ಯಾಕಂದ್ರೆ ಈಗಾಗಲೇ ಬೆಲೆ ಏರಿಕೆ ಆಗಿ ತತ್ತರಾಗ್ಯದ, ಮನೇಲಿ ಉದ್ಯೋಗ ಇಲ್ಲ, ಬೆಲೆ ದಿನಕ್ಕೆ ಏರ್ತಾನೆ ಇದೆ. ಯಾವುದೇ ಪ್ಯಾಟಿಗೆ ಹೋದರೂ ನಿಮಗೆ ಯಾವುದೇ ವಸ್ತು ಆದರೂ ಸ್ವೈಬ್ಯದಲ್ಲೇ ಕಡಿಮೆ ರೇಟದಲ್ಲಿ ಸಿಗೋ ಸಾಧ್ಯತೆಗಳಿಲ್ಲ. ಈಗೇನಿದ್ರು ಎಲ್ಲ ಕಾರ್ಪೊರೇಟ್ ಲೆವೆಲದ ಜನರು ನಾವೆಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರು ಅನ್ನುವಂಗೆ ಅಥವಾ ಕಾರ್ಪೊರೇಟ್ ಲೆವೆಲ್ದಲ್ಲಿ ನಾವು ಯಾರೂ ಇಲ್ಲ ಅನ್ನೋದು ನಾವೆಲ್ಲ ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲಿ ನಮ್ಮ ವಿರೋಧ ಪಕ್ಷ ಮತ್ತು ಜೊತೆಗೆ ಇಲ್ಲಿಯ ನಮ್ಮ ಸ್ನೇಹಿತ ಪಕ್ಷಗಳು ಅಂತಂದ್ರೆ ಈ ವಿರೋಧ ಪಕ್ಷ ಎರಡೂ ಕಡೆ ಈಗ ಏನು ಹೇಳಬೇಕು ಗೊತ್ತಾಗದಂಗಾಗಿದೆ. ಕರ್ನಾಟಕದಲ್ಲೇ ವಿರೋಧ ಪಕ್ಷ BJP ಅದ, ಸೆಂಟ್ರದಲ್ಲಿ ವಿರೋಧ ಪಕ್ಷ ಇದು ನಮ್ಮ ಕಾಂಗ್ರೆಸ್ ಅದ. ಕಾಂಗ್ರೆಸ್ ಅಲ್ಲಿ ವಿರೋಧ ಮಾಡಿದ್ರೆ ಇಲ್ಲೇ BJP ಕಾಂಗ್ರೆಸ್ ವಿರೋಧ ಮಾಡ್ತಾ ಇರ್ತದೆ. ಈ ಒಂದು ಸ್ಟ್ರೈಕನ್ನು ಜನಾಕ್ರೋಶ ಹೊರಗೆ ಹಾಕ್ತಾ ಇದೆ. ಹೀಗಾಗಿ ಇಡೀ ಜನ ಈಗ ಎದ್ದು ನಿಲ್ಲುವಂಥದ್ದು ಮತ್ತು ಪ್ರತಿಕ್ಷಣ ವಿಚಾರ ಮಾಡುವಂಥ ಪ್ರಸಂಗ ಬಂದದ್ದು. ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೆಂಗೆ ಅಂತ. ಯಾಕಂದ್ರೆ ಪ್ರತಿ ತಿಂಗಳ ಪ್ರತಿ ವಾರಕ್ಕೆ ಬೆಲೆ ಏರ್ತಾ ಹೋದ್ರೆ ಮನುಷ್ಯ ಬದುಕೋದು ಹೆಂಗಪ್ಪ, ಏನು ಮಾಡೋದು ಅನ್ನುವಂಥದ್ದು ಇವತ್ತೆಲ್ಲರೂ ತಿಳಿತಿನ್ನುವಂಥ ವಿಷಯ ಆಗ್ಯದ. ಆ ದೃಷ್ಟಿ ಇಟ್ಕೊಂಡ ಇವತ್ತು ನಾವೆಲ್ಲ ಜನ ನಿಂತು ವಿಚಾರ ಮಾಡಬೇಕಾಗಿದೆ. ನಮಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಕಡಿಮೆ ರೇಟಿನ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಥವಾ ಈ ಒಂದು LPG ಆಗಿರ್ಬೋದು, ಬೇಕಾದಂಥದ್ದು ಇವುಗಳು ಕಡಿಮೆ ರೇಟ್ ಸಿಗ್ತಾವೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮೋಸ್ಟ್ ಪ್ರಾಬಲಿ ಈಗಾಗಲೇ ತಿಳಿದಿರುವಂಗೆ ಇವು ಯಾವ ದರನೂ ಒಳಗೆ ಬರೋದಿಲ್ಲ, ಆದರೆ ಇದರ ಹೆಚ್ಚಾಗೋದಿಲ್ಲ, ಕಡಿಮೆ ಆಗಲಿಕ್ಕಿಲ್ಲ. ಇದರಿಂದಾಗಿ ಜನ ಮಾತ್ರ ಹೊಟ್ಟೆ ಮತ್ತು ತಣ್ಣೀರು ಬಟ್ಟೆ ಹಾಕೊಂಡು ಮಕ್ಕಳಂಥ ದಿನಗಳು ಬರುವ ಈಗಾಗಲೇ ಬಂದವ, ಇನ್ನು ದೂರ ಇಲ್ಲ ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತು ಹೇಳಿದ್ದೀವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ನಮ್ಮಲ್ಲಿ ಏನೋ ಅದಾವಪ್ಪ, ಸಿಲಿಂಡರ್ ಅದಾವ, ಗ್ಯಾಸ್ ಅದಾವ ಅಂತೇಳಿ ಮೌನ ವಹಿಸ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ರೇಟ್ ಜಂಪ್ ಆಗುವು. ಅದಕ್ಕಾಗಿ ಜನ ಜಾಗೃತಿಗೊಳ್ಳೋದು ಈಗ ಅವಶ್ಯ ಅದ. ಏನು ಮಾಡಬೇಕು ಅನ್ನೋದನ್ನು ಹಿರಿಯರು ಕೂತ್ಕೊಂಡು ವಿಚಾರ ಮಾಡಿದರೆ ಭಾಳ ಯೋಗ್ಯ ಅಂತೇಳಿ ನಾನು ಅನಿಸಿಕೆ ಕೆಲವು ಮಾತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥದ ಸಿತಾರಾಮ್, ಇದು ಸತ್ಯದ ಕೈಗಾರಿಕೆ ವಂದನೆಗಳು.